was it sharing screens with Kavya? It was very nice. It was fun working with Kavya. ಅಂದರೆ ನಾನು ಅಂದ್ಕೊಂಡಿದ್ದೆ ಅವ್ರು ಇನ್ನೂ ಜಾಸ್ತಿ ಮಾತಾಡ್ತಾರೆ ಅಂತ, ಬಟ್ ಅವ್ರು ಸ್ವಲ್ಪ ಸೈಲೆಂಟ್ ಸೆಟ್ಟಲ್. It was very nice. What's one memorable behind the scenes event with Kavya that fans will love you? ಅವರು ಹಾಡು ಹೇಳ್ತಾ ಇದ್ರು ಆಯ್ತಾ, ನಮ್ಮ ಸಾಂಗ್ ಶೂಟ್ ಟೈಮಲ್ಲಿ ಅವರು ಹಮ್ ಮಾಡ್ತಾ ಇದ್ರು. ಅವ್ರು ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ನಾನು ಆ್ಯಕ್ಚುಲಿ ಅವಾಗಲೇ ನೋಟ್ ಮಾಡ್ಕೊಂಡಿದ್ದೆ ಇಂಟರ್ವ್ಯೂ ಟೈಮಲ್ಲಿ ಅವ್ರಿಗೆ ಹಾಡು ಹೇಳಿಸ್ಬೇಕು ಅಂತ. ಸೊ ಅವ್ರು ಚೆನ್ನಾಗಿ ಹಮ್ ಮಾಡ್ತಾರೆ ಆ್ಯಂಡ್ ಶ್ರುತಿಗೆ ತಕ್ಕವಾಗಿ ಹಾಡು ಹೇಳ್ತಾರೆ. ಅವ್ರಿಗೆ ಹಾಡು ಹೇಳಿಸಲ್ಲ, ಇಷ್ಟೆಲ್ಲ ಹಾಡು ಹೇಳಿಸ್ಬೇಕು. ನೆಕ್ಸ್ಟ್ ಎಲ್ಲ ಐ ಮೀನ್ ನಮ್ಮ ಇಂಡಸ್ಟ್ರಿ ಎಲ್ಲ ಆಕ್ಟರ್ಸ್ ಜೊತೆ ವರ್ಕ್ ತುಂಬಾ ಇದೆ ಎಲ್ಲ ಇದೆ ನನಗೆ. ತುಂಬ ಆಸೆ ಇದೆ, ಎಷ್ಟು ನನಗೆ ಆಸೆ ತರಲಿ ಅಂದ್ರೆ ಎಷ್ಟು ಸೂಪರ್ ಸ್ಟಾರ್ಸ್ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ತುಂಬಾ ಜನ ನಮ್ಗೆ ಗೊತ್ತು, ಕೊಡ್ತಾರೆ ದೂರ ಮಾಡ್ತೀವಿ. ಅದನ್ನೇ ನಂಗೆ ಆಸೆ ಪಟ್ಟು ತಪ್ಪು ಸರ್ ಜೊತೆ ನಂಬೋದ ಅಮ್ಮನಿಗೆ ಫೋನ್ ಮಾಡಿ ಹೆಂಗಿರುತ್ತೆ ಅದು ಮಾಡ್ಲೇಬೇಕು ಸರ್. ಅಮ್ಮನಿಗೆ ಮಾಡಲೇಬೇಕು, ಇದು ಮಾಡಲೇಬೇಕು. ಬೇರೆ ಅಲ್ಲ ಇಲ್ಲ ಫೋನ್ ಮಾಡಬೇಕು. ಇಲ್ಲ ನಾವೇ ಬೇರೆ ಥರ ಎಲ್ಲ ಹೇಳ್ಕೊಟ್ಬಿಟ್ಟಿವಿ ಮುಂಚೆನೆ. ಹಂಗೆ ಲೌಡ್ ಸ್ಪೀಕರ್ ಆಗಿದೆ. ಮಾಡಲೇಬೇಕು. ಅಮ್ಮನಿಗೆ ಫೋನ್ ಮಾಡಿ ಗಂಭೀರ್ ಅವರು ನನಗೆ ಸೀರಿಯಸ್ ಆಗಿ ಪ್ರಪೋಸ್ ಮಾಡಿದ್ರು, ಏನು ಅಂತ ಹೇಳಿ ಹೇಳ್ಬೇಕು. ಇಲ್ಲ ಏನು ಹೇಳೋದ್ರಿಂದ ಗೊತ್ತಾಗ್ತದೆ, ಏನು ಹೇಳಿ ಅಂತ ಕೇಳಬೇಕು. ನೋಡ್ಸ್ಬೇಕಾಗಿ ಅವ್ರು ಹೇಳ್ತಾರೆ ಬೇಗ ಬೇಗ ಬೇಗ. ಇಲ್ಲ ಇಲ್ಲ ಸೆಕೆಂಡ್ ಅಲ್ಲ, ಅವ್ರದ್ದು ಆನ್ಸರ್ ಹೇಳಿ ಅಷ್ಟೇ. ಹೌದು, ನಿಮ್ಮ ಒಪಿನಿಯನ್ ಅಲ್ಲ, ಅವ್ರ ಆನ್ಸರ್ ಹೇಳಿ. ಅವರು ಆಂಟಿ ಹೇಳ್ಬೇಕು. ಯಾಕೆ ಏನು ಹೇಳ್ತಾರೆ ಇರೋದು ಹಿಂಗೆ ಬಂದಿದೆ ಆಮೇಲೆ ಮಾತಾಡಿ. ಇದು ಗೊತ್ತಿಲ್ಲ ಏನು ಹೇಳ್ತೀರಾ ಹೇಳಿ ಮುಂದೆ ಮಾಡಿ. Hello? Mommy? Hello? Okay, ma'am. ಬೇಡ Ma, one ನಿಮಿಷ, ಒಂದು ಕ್ವೆಶ್ಚನ್. ಧನ್ವೀರ್ ಅವರು ನಂಗೆ ಸೀರಿಯಸ್ ಆಗಿ ಪ್ರಪೋಸ್ ಮಾಡಿದ್ರು, ನಂಗೆ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಧನ್ವೀರ್ ಅವರು ನಂಗೆ ಸೀರಿಯಸ್ ಆಗಿ ಪ್ರಪೋಸ್ ಮಾಡಿದ್ರು. ಸರಿ ಆಯ್ತು. ಧನ್ವೀರ್ ಅವರು ನಂಗೆ ಸೀರಿಯಸ್ ಆಗಿ ಪ್ರಪೋಸ್ ಮಾಡಿದ್ರು. ಧನ್ವೀರ್ ಅವರು ಪ್ರಪೋಸ್ ಮಾಡಿದ್ರು ಸೀರಿಯಸ್ ಆಗಿ.
ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ರಾಂಗ್ ಆನ್ಸರ್ಸ್ ఉంది. ನಿಮ್ಮ ಫೇವರೇಟ್ IPL ನೀವು ಸಿಂಗಲ್. ರಾಂಗ್ ಆನ್ಸರ್ಸ್. CSK ರಾಂಗ್ ಆನ್ಸರ್. ನಾನು ಸಿಂಗಲ್ ಅಲ್ಲ. ಐ ಆಮ್ ಕಮಿಟೆಡ್. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಇದೆಯಾ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಇದ್ದಾರೆ? ರಾಂಗ್ ಆನ್ಸರ್. ನನ್ನ ಬ್ಯಾಂಕಲ್ಲಿ ಎಷ್ಟಿದೆ ಅಂತಾನೆ ಗೊತ್ತಿಲ್ಲ. ಗೊತ್ತಿಲ್ಲದೇನೆ ಹೇಳೋದು ಇವಾಗ. ಫೋನ್ ಓಪನ್ ಬರುತ್ತಲ್ಲ. ಇದು ಖರ್ಚಿಗಂತ ಇರೋದು ಅಕೌಂಟ್ ಅಷ್ಟೇ. ಓ, ಇಲ್ಲೇ ಗೊತ್ತಾಗಿರುತ್ತೆ. ಇವಾಗ ಹೌದು, ಎಲ್ಲರೂ ಕಟ್ತಾ ಇದ್ವಿ. ಎಲ್ಲರೂ ಕಟ್ತೀವಿ. ಹೌದು, ಎರಡು ಅಕೌಂಟ್ ಅಂದ್ರೆ ಒಂದು ಖಾಲಿ ಕಟ್ಸ್ಕೊಳಕ್ಕೆ ಇನ್ನೊಂದು ಸೇವ್ ಮಾಡಿ ಅದು ನೋಡಿದ್ರೆ ಗೊತ್ತಾಗುತ್ತೆ. ಅದು ಎಲ್ಲಿಗ ಯಾರು ಸುಳ್ಳು ಆನ್ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ. ಎಷ್ಟು ಫಾಲೋವರ್ಸ್ ಜಾಗ ಹೋಗ್ಬಿಟ್ಟ. ಸುಳ್ಳು ಹೇಳಕ್ಕೆ ಇಷ್ಟೊಂದು ಯೋಚನೆ ಮಾಡಿದ್ರ ಬೆಳಗ್ಗೆ ಅಷ್ಟೊಂದು ಜನ ನಿಂತಿದ್ವಿ. ಶೂ ನಾನು ಹೈಟ್ ವೇಟ್ ಬಿಟ್ಬಿಟ್ಟು ಇಮೇಜ್ ಇದು ಮಾಡ್ತೀನಿ. ಒರಿಜಿನಲ್ ಇಮೇಜ್ ಗೊತ್ತಾಗ್ತದೆ. ಯಾರಾದರೂ ನಿಮ್ಮ ನಂಬರ್ ಕೇಳಿದಾಗ ನಂಬರ್ ಚೇಂಜ್ ಮಾಡಿಕೊಟ್ಟಿದ್ದಾರೆ ಎವ್ರಿ ಟೈಮ್. ಅಂದರೆ ಗೊತ್ತಿಲ್ಲದೆ ಇರುತ್ತೆ. ಬೇರೆ ಬೇರೆ ಮೆಸೇಜ್ ಕಳಿಸ್ತಾರೆ. ಯಾವುದು ತುಂಬ ಮನಸ್ಸಿಗೆ ಹತ್ತಿರವಾದದ್ದು ಅಯಜ್ಞವನ ಯಜ್ಞ? ಎರಡು. ತುಂಬ ಮನಸ್ಸಿಗೆ ಹತ್ತಿರವಾದದ್ದು. ನಿಮಗೆ ತುಂಬಾ ಇಷ್ಟ ಆಗುವವರು ಯಾರು, ತಂಗಿ ಅಥವಾ ಅಮ್ಮ? ಇಬ್ಬರು. ನಿಮಗೆ ಫೋನ್ನಲ್ಲಿ ವಿಚಿತ್ರವಾಗಿ ಸೇವ್ ಮಾಡುವಂಥ ಹೆಸರೇನು? ಸಪ್ತಮಿ ಹೆಸರನ್ನ ಡಿಫ್ರೆಂಟ್ ಆಗಿ ಸೇವ್ ಮಾಡಿದ್ದೀನಿ. ಅದು ಬಿಟ್ಟು ನನ್ನ ಫ್ರೆಂಡ್ ಹೆಸರೇನು? ಹೆಸರು ಸೈಕ್ ಸಿಸ್ಯ ಅಂತ. ಸೈಕ್ ಸಿಸ್ಯ. ನೀವೇ ಸೈಕ್ ಸಿಸ್ಯ. ಯಾವ 5 ಸಿನಿಮಾ ರಿಲೀಸ್ ಆಗಿದೆ? 5 ಸಿನಿಮಾ ರಿಲೀಸ್ ಆಯ್ತಲ್ಲ. ಅಪ್ಪು, ಈಗ ಆಕಾಶ ಆಗುತ್ತೆ. ಜಸ್ಮಾತ್ ಮಾತೆಲ್ಲ ಇಷ್ಟ ನನಗೆ. ಮಿಲನ, ಕಿರಿಕ್ಪೈ. ನೀವು ನೋಡಿರುವಂಥ ಟಾಪ್ 3 ಲವ್ ಸ್ಟೋರೀಸ್? ಮಿಲನ, ಮುಂಗಾರು ಮಳೆ, ಲವ್ ಸ್ಟೋರಿ ಐದಿನ ಸಿನಿಮಾ ಬಗ್ಗೆ ಜನರಿಗೆ ಗೊತ್ತಲ್ಲದೆ ಇರುವ 3 ಫ್ಯಾಕ್ಟ್ಸ್. ಹೈದರಾಬಾದಿ ಧನ್ವೀರೋರು ಹೀರೋ ಕ್ಯಾಶ್ ಮಾಡ್ತಾರೆ. ಧನ್ವೀರೋರು ಇನ್ನೊಂದು ವಿಷಯ ಅಲ್ಲ, ನಾನು ಇವಾಗ ಏನಾಗ ಮಾಡಲಿ ಎಂತ ಗೊತ್ತಿರೋ ವಿಷಯ ಹೇಳ್ಬಿಡ್ಲಾ? ಗೊತ್ತಿಲ್ಲದಿರೋ ವಿಷಯ ಅಂತ ಅದೇ ಎಂತ ಹೇಳಕ್ ಅಂದ್ರೆ ಐ ಮೀನ್ ಟು ಟೆಲ್, ಹೇಳ್ಬಿಟ್ಕೊಡಕ್ ಆಗೋದಿಲ್ಲ ಅಂತ. ಯಾವ 5 ನಟರ ಜೊತೆ ನಡೆಸಬೇಕು ಅಂತ ಆಸೆ ಇದೆ ಮತ್ತು ಯಾಕೆ? ಕಿಚ್ಚ ಸರ್, ಅವ್ರ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ, ಅವ್ರ ಕಥೆಗಳು ನಂಗೆ ತುಂಬ ಇಷ್ಟ. ಯಶ್ ಸರ್, ಯಾಕಂದರೆ ಅವ್ರ ಐಡಿಯಾಲಜೀಸ್ ನನಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ. ಅವ್ರು ಎಷ್ಟು ಬಿಗ್ ಆಗಿ ಥಿಂಕ್ ಮಾಡ್ತಾರೆ. ಸೊ ದಟ್ಸ್ ವೈ. ಆ್ಯಂಡ್ ದಿ ಬಾಸ್ ಸರ್, ಒನ್ ಮೇನ್ ರೀಸನ್ ನಂಗೆ ತುಂಬ ಇಷ್ಟ ಆಗೋದು ಯಾಕಂದರೆ ನಾನು ಕೇಳಿರೋದು, ನಂಗೆ ಪರ್ಸ್ನಲಿ ಗೊತ್ತಿಲ್ಲ, ಕೇಳಿರೋದು ಅವರ ಸಿನಿಮಾಗೆ ಕನ್ನಡದ ಹೀರೋಯಿನ್ಸೇ ಪ್ರಿಫರ್ ಮಾಡ್ತಾರೆ ಅಂತ. ಸೊ ಅದು ನನಗೆ ತುಂಬ ತುಂಬ ಖುಷಿ ಕೊಡುತ್ತೆ. ಸೊ ಡಿ ಬಾಸ್ ಸರ್ ಅವ್ರ ಅಫ್ಕೋರ್ಸ್ ಕ್ರೇಜ್ ಇರುತ್ತೆ ಅವ್ರ ಸಿನಿಮಾ ಅಂತಂದರೆ. ಸೊ ಡಿ ಬಾಸ್ ಸರ್. ಗಣೇಶ್ ಸರ್ ಲವ್ ಸ್ಟೋರಿ ತುಂಬ ಇಷ್ಟ ಆಗುತ್ತೆ. ಸೊ ಗಣೇಶ್ ಸರ್ ಸಿನಿಮಾ ಮಾಡಬೇಕು ತುಂಬ ಇಷ್ಟ. ಮತ್ತು ರಕ್ಷಿತ್ ಶೆಟ್ಟಿ. ಈ ಸಿನಿಮಾ ಯಾಕೆ ಆಯ್ಕೆ ಮಾಡಿದ್ವಿ? ಹೇಳಿ ಯಾಕೆ ಆಯ್ಕೆ ಮಾಡಿದ್ರೆ ಖಾಲಿ ಕುತ್ಕೊಂಡಿದ್ದೆ ಮನೆಯಲ್ಲಿ, ಅದಕ್ಕೆ. ತಂದೆ ಸ್ಟೈಲ್ ಸಿನಿಮಾ ಅವ್ರ ಡೈಲಾಗ್ ನಮ್ಗೆ ಗೊತ್ತಿಲ್ಲ. ಡೈಲಾಗ್ ನಿಜ ಗೊತ್ತಿಲ್ಲ.
ನಿಮ್ಮಿಬ್ರು ಸ್ಕ್ರೀನ್ ಸ್ಪೇಸ್ ಇಲ್ವಾ ಒಟ್ಟಿಗೆ? ಅದೇ. ಇನ್ನೇನು ಸರ್ ಸರ್ ಅಲ್ಲ, perfect. ತಾಳ್ಮೆ ಸ್ವಲ್ಪ ಕಮ್ಮಿ ಬೇಗ ಚಾಂಪಿಸಿದೆ ಅದೇ ಕಡೆ ಅವ್ರ ಪರ ತಾಳ್ಮೆ ಸ್ವಲ್ಪ ಕಮ್ಮಿ ಯಾಕಂದ್ರೆ ಚಾಮುಂಡೇಶ್ವರಿ ಓ ಹಿಂಗೆ ಅಯ್ಯೋ ಅದಷ್ಟು ಸಟ್ಲ್ ಆಗಿರ್ತಾರೆ ಎಕ್ಸ್ಪ್ರೆಷನ್ಸ್. ನೀವು ಏನಾರ ಎಷ್ಟಾರ ಕೇಳ್ತೀರ ಹಿಂಗೆಲ್ಲ ಇರಲ್ಲ ಅಂತ ಹೇಳೋಣ. ಡೈಲಾಗ್ ಅಲ್ಲ ಅಂದ್ರೆ ಹೇಳದಾಗ ಅವ್ರು ಹೇಳಿದ್ರೆ ಡೈಲಾಗ್ ಹೇಳಿ ಅಂತ ಡೈಲಾಗ್ ನೀವು ಸಿನಿಮಾ ಮಾಡಿದ್ರಲ್ಲ ಜನ ನೋಡ್ತಾರೆ. ನೀವು ಅದರ್ವೈಸ್ ನಾನು ಇರೋದು ಹೆಂಗೆ ಅಂತ ಹಂಗೆ ಕೈಗಿರೋ ಚಿತ್ರದ ಎರಡು ಸಾಲಗಳು ಇಬ್ರು ಇಬ್ರು ಹಾ. ಬನ್ನಿ. ಹೇಳಿ ಮೊದಲನೇ ಮಾತು ಹಾಡಿ ಹಾಡಿ ತೊದಲುವೆ ಅದಕ್ಕೆ ಹಾಡಿ ಅಂದ್ರೆ ಮದುವೆ ಗುಂಟಾಡ್ದಾನ ಅಂತಲ್ಲ ನಿರ್ದೇಶಕರೇ ನಿಮ್ ಹೀರೋಯಿನ್ ಸಿನಿಮಾ ಏನ್ರಿ ಇದು ನಮ್ಮ ಗೊತ್ತಿಲ್ಲ ನಾವು ಅದಕ್ಕೆ ನನಗೆ ಕೇಳಿ ನಾನು ಗೊತ್ತಿಲ್ಲ ಹಾಡನ್ನ ನಾನು ಆಡ್ತೀನಿ ನೀವು ಹಾಡಿ ಹಾಡಿ ಫುಲ್ ಕಂಪ್ಲೀಟ್ ಮಾಡಿ ಹಂಗೈತೆ ಹಾಡು ಪದ ಹೇಳಿದ್ರೆ ಮೊದಲನೇ ಮಾತು ತೊದಲುವೆ ನಾನು ಪದಗಳನ್ನು ಕೊಡು. ಸರ್ ಭಾರಿ ಮೋಸ ಇರೋ ಬೇಜಾರು ನೀವು ಮಾಡ್ತಾ ಇದ್ದೀನಿ. ಕ್ರಿಕೆಟ್ ಕಾಮೆಂಟ್ರಿ ತರ ಸಿನಿಮಾದ ಪ್ರಮೋಷನ್ ಕ್ರಿಕೆಟ್ ಕಾಮೆಂಟ್ರಿ ತರ ಯಾರು ನೋಡಿದ್ರು ಯೂಶಲಿ ಕಾಮೆಂಟ್ರಿ ಯಾರು ನೋಡಿಲ್ಲ. ನೋಡಿ ಕ್ರಿಕೆಟೇ ನೋಡೋದು. ಒಂದು ಕಾಮೆಂಟ್ರಿ ಏನು ಮಾಡಿದ್ರೆ ಸುಮ್ಮನೆ ಮಾಡಿ ಏನ್ ಮಾಡ್ತಾರೆ? ಸಿಕ್ಸ್ ಹೋಗ್ತದೆ ಬೌಂಡ್ರಿ ಹತ್ರ ಹೋಗ್ತದೆ ಆ ಥರ ಅಷ್ಟೇ. ಅದೇ ಥರ ಸಿನಿಮಾ ಬರ್ತಾರೆ 27ಕ್ಕೆ ಥಿಯೇಟರ್ಸ್ ನ ಹಿಟ್ ಮಾಡ್ತಾರೆ. ಜನರೆಲ್ಲ ಧೂಳಪ್ಸಿ ಸೆಲೆಬ್ರೇಟ್ ಮಾಡ್ಬೇಕು ಅಷ್ಟೇ. ಡನ್. ಇವಾಗ ಧನ್ವೀರ್ ಅವ್ರನ್ನ